ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸಜೀವ ವಾಕ್ಯಕ್ಕಾಗಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನೀವು ಅನೇಕರು ಸಜೀವ ವಾಕ್ಯವನ್ನು ವೀಕ್ಷಿಸುತ್ತಾ ಬಂದಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ನಮ್ಮೆಲ್ಲರಿಗೂ ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು. ಈ ದಿನ ನಾನು ತಿರುಗಿ ಕುಟುಂಬ ಜೀವಿತದ ಬಗ್ಗೆ ಕಂಟಿನ್ಯೂ ಮಾಡ್ತೇನೆ. 2 ವಾರಗಳು ನಾನು ಕುಟುಂಬ ಜೀವಿತದ ಬಗ್ಗೆ ಮಾತಾಡ್ತಾ ಬಂದೆ. ಗಂಡ ಮತ್ತು ಹೆಂಡತಿ, ಅದರಲ್ಲಿ 3 ಸಂಗತಿ. ಒಂದು ಮದುವೆಯಲ್ಲಿರುವಂಥದ್ದು ಒಡಂಬಡಿಕೆ ಆದ ಮೇಲೆ ನಾವು ಕುಟುಂಬ ಜೀವಿತ, ಗಂಡ ಹೆಂಡತಿ ಒಟ್ಟಾಗಿ ಜೀವಿಸುವಂಥದ್ದು ಮತ್ತು ಅವರ ಅನ್ಯೋನ್ಯತೆಯ ಫಲವಾಗಿ ಮಕ್ಕಳನ್ನು ಅವರು ಪಡೆಯುವಂಥದ್ದು. ದೇವರು ಹೇಳಿದ್ದಾನೆ, ನೀವು ಫಲಿಸಿ ಅಭಿವೃದ್ಧಿ ಹೊಂದಿರಿ. ಫಲಿಸುವಂಥದ್ದು, ಅಭಿವೃದ್ಧಿ ಹೊಂದುವಂಥದ್ದು. ಮಕ್ಕಳನ್ನು ಕಾಣುವಿ, ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವಿ ಎಂಬ ಬ್ಲೆಸ್ಸಿಂಗ್ ಪ್ರತಿಯೊಂದು ಕುಟುಂಬಗಳಿಗೆ ದೇವರು ಮಾಡಿದ್ದಾನೆ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ ಆ ವಾಗ್ದಾನ ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಜೀವಿತದಲ್ಲಿ ಆತನ ಆಶೀರ್ವಾದ, ಅಬ್ರಹಾಮನಿಗೆ ಮಾಡಿದ ವಾಗ್ದಾನ ಮತ್ತು ಆಶೀರ್ವಾದ ಅದು ನಮ್ಮ ಜೀವಿತದಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುವಂಥದ್ದು. ನಾವು ಯಾವ ದಿವಸ ಕರ್ತನಾದ ಯೇಸುವನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತೆ ಆತ್ಮನಲ್ಲಿ ಹೊಸದಾಗಿ ಹುಟ್ಟಿ ದೇವರ ಮಕ್ಕಳಾಗುವಂಥ ಸೌಭಾಗ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ಹೊಂದಿದ ಮೇಲೆ ಈ ಒಂದು ಆಶೀರ್ವಾದ ಕ್ರಿಸ್ತನಲ್ಲಿ ನಮ್ಮ ಜೀವಿತದಲ್ಲಿ ನೆರವೇರುತ್ತಾ ಬಂದಿದೆ. ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರುತ್ತಾ ಬಂದಿದೆ. ಸೊ ನನ್ನ ಪ್ರಿಯ ದೇವಜನರೇ, ಗಂಡನಿಗೆ ನಾನು ಮಾತಾಡ್ತಿದ್ದೆ, ಗಂಡನ ಜವಾಬ್ದಾರಿ ಮತ್ತು ಹೆಂಡತಿಯ ಜವಾಬ್ದಾರಿ ಏನೆಲ್ಲ ದೇವರು ನಮಗೆ ಕೊಟ್ಟಿದ್ದಾನೆ. ಒಂದು ಹೆಂಡತಿಯಾದವಳು ಗಂಡನ ತಲೆಗೆ ಅವಳು ಪುಷ್ಪ ಕಿರೀಟವಾಗಿ ಇರಬೇಕು. ಗಂಡನನ್ನು ಓವರ್ಟೇಕ್ ಮಾಡದೆ ಗಂಡನ ಅಧೀನತೆಯಲ್ಲಿ ಇದ್ದು ಗಂಡನನ್ನು ಪ್ರೀತಿಸುವಂಥದ್ದು ಮಾಡಿ ನಡೆಯುವಂಥದ್ದು, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂಥದ್ದು. ಯಾವಾಗಲೂ ನಾವು ದೇವ ಸೇವಕರಾಗಿ ಮದುವೆಗಳು ಬರುವಾಗ ಆ ಮದುವೆ ಆಗುವಂಥ ಮಕ್ಕಳು ಅಥವಾ ಹುಡುಗ ಬಂದು ಮಾತನಾಡುವಾಗ, ನಮ್ಮ ಹತ್ರ ಮಾತನಾಡುವಾಗ ಎಂಥ ಹುಡುಗಿಯನ್ನು ಮದುವೆ ಆಗಬೇಕು ಅಥವಾ ಎಂಥ ಹುಡುಗನನ್ನು ಮದುವೆ ಆಗಬೇಕು, ಒಂದನೇದು ದೇವರ ಚಿತ್ತವನ್ನು ಮಾಡುವಂಥವರು ಬಾರ್ನೆಗೆನಾದ ಮಕ್ಕಳು, ಬಾರ್ನೆಗೆನಾದಂಥ ಹುಡುಗಿಯರನ್ನೇ ಮದುವೆ ಆಗುವಂಥದ್ದು. ದೇವರ ಮಕ್ಕಳು, ಅದರ ಅರ್ಥ ಯಾರ್ಯಾರು ದೇವರ ಮಕ್ಕಳಾಗಿದ್ದಾರೆ ಅವರು ದೇವರ ಮಕ್ಕಳನ್ನೇ ಮದುವೆ ಆಗುವಂಥದ್ದು. ಎರಡನೇದು ದೇವರ ಚಿತ್ತವನ್ನು ಮಾಡುವವರು. ಅದರಲ್ಲಿ ಮುಖ್ಯವಾದ ಭಾಗ, ದೇವರು ಯಾರನ್ನು ಇಟ್ಟಿದ್ದಾನ ಅವರು ಅಂಥವರನ್ನೇ ಮದುವೆ ಆಗುವಂಥದ್ದು. ದೇವರು ಒಬ್ಬ ವ್ಯಕ್ತಿಗೆ ಯಾವ ಹುಡುಗಿಯನ್ನು ತನ್ನ ಚಿತ್ತಾನುಸಾರವಾಗಿ ಹೆಂಡತಿಯಾಗಿ ನಿರ್ಮಾಣ ಮಾಡಿದಾನೋ ಅಂಥವರನ್ನೇ ಮದುವೆ ಆಗುವಂಥದ್ದು. ಅದರಲ್ಲಿ ಪ್ರಾಮುಖ್ಯವಾಗಿ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವಂಥ ಹುಡುಗನನ್ನು ಹುಡುಗಿ ಮದುವೆ ಆದರೆ, ಹುಡುಗಿಯನ್ನು ಹುಡುಗ ಮದುವೆ ಆದರೆ, ಅವರಲ್ಲಿ ಎಂಥ ವೇರಿಯೇಷನ್ ಬಂದರೂ, ಪ್ರೀತಿಯಲ್ಲಿ ಏನಾದರೂ ಎಡವಟ್ಟಾದರೂ, ಅಧೀನತೆಯಲ್ಲಿ ಏನಾದರೂ ಎಡವಟ್ಟಾದರೂ, ಅಧೀನವಾಗುವ ಭಾಗದಲ್ಲಿ ಎಡವಟ್ಟಾದರೂ ಅವರಿಗೆ ಬಂದು ದೇವರ ವಾಕ್ಯವನ್ನು ನಾವು ಹೇಳುವಾಗ ಅವರು ತಮ್ಮ ತಪ್ಪನ್ನು ಅರಿತುಕೊಂಡು ತಿರುಗಿ ಆ ಭಾಗದಲ್ಲಿ ತಮ್ಮನ್ನು ದೇವರ ವಾಕ್ಯಕ್ಕೆ ಒಳಪಡಿಸುತ್ತಾರೆ. ದೇವರ ವಾಕ್ಯಕ್ಕೆ ಒಳಪಡಿಸಿ ನಡೆಸುವಾಗ ಪವಿತ್ರಾತ್ಮನ ದಾರಿಯಲ್ಲಿಯೇ ಅವರು ನಡೆಯುತ್ತಾರೆ. ಸಭೆಗೆ ಅಧ್ಯಕ್ಷನು ಬೇರೆ ಯಾರಲ್ಲ, ಪವಿತ್ರಾತ್ಮನ ನಡೆಸಲ್ಪಡುವಿಕೆಯಲ್ಲಿ ನಾವು ನಡೆಸಲ್ಪಟ್ಟಾಗ ನಮ್ಮಲ್ಲಿ ವಕ್ರ ಬುದ್ಧಿಯಲ್ಲಿ ನಾವು ನಡೆಯುವುದಿಲ್ಲ. ದೇವರ ಚಿತ್ತಾನುಸಾರವಾಗಿಯೂ ದೇವರ ವಾಕ್ಯಾನುಸಾರವಾಗಿ ನಾವು ನಡೆಯುತ್ತೇವೆ. ಯಾಕೆ? ಪವಿತ್ರಾತ್ಮನು ತಾನೇ ದೇವರ ವಾಕ್ಯವನ್ನು ವಿವಿಧ ದೇವ ಸೇವಕರ ಮೂಲಕ ಬರೆಯಿಸಿದ ಕಾರಣ ಆ ವಾಕ್ಯವನ್ನು ನಾವು ಕೈಕೊಂಡು ನಡೆಯುವಾಗ ನಾವು ನಮಗೆ ಗೊತ್ತಿದ್ದು ಗೊತ್ತಿಲ್ಲದಿದ್ದರೂ ಪವಿತ್ರಾತ್ಮನು ನಡೆಸುವ ದಾರಿಯಲ್ಲೇ ನಾವು ನಡೆಯುತ್ತೇವೆ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಪ್ರತಿಯೊಂದು ಕುಟುಂಬಕ್ಕೂ ಮೊದಲು ಶಿರಸ್ಸು ದೇವರು. ಅಂದರೆ ಕುಟುಂಬದ ಶಿರಸ್ಸು, ಹೆಂಡತಿಯ ಶಿರಸ್ಸು ಗಂಡನಾಗಿರುವಾಗ ಗಂಡನಿಗೆ ಶಿರಸ್ಸು ಏಸು ಆಗಿರ್ತಾನೆ. ಯಾಕೆ? ಸಭೆಗೆ ಶಿರಸ್ಸು ಏಸು, ಗಂಡನಿಗೆ ಶಿರಸ್ಸು ಏಸು, ಹೆಂಡತಿಗೆ ಶಿರಸ್ಸು ಗಂಡನಾಗಿರ್ತಾನೆ. ಮತ್ತು ಒಳ್ಳೆಯ ಯಜಮಾನಿಯಾದಂಥ ಹೆಂಡತಿಯು ಅವಳು ತನ್ನ ಮಕ್ಕಳನ್ನು ಭಾಳ ಸುಂದರವಾಗಿ ಪೋಷಿಸಲು ಶಕ್ತಳಾಗಿರುತ್ತಾರೆ. 5ನೇ ಅಧ್ಯಾಯ ಎಫೆಸದಲ್ಲಿ, ಗಂಡಂದಿರೇ ನೀವು ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಬೇರೆಯವರ ಹೆಂಡತಿಯನ್ನು ಪ್ರೀತಿಸಲಿಕ್ಕೆ ನಮಗೆ ಗಂಡಂದಿರಿಗೆ ದೇವರು ಅಪ್ಪಣೆ ಕೊಡಲಿಲ್ಲ. ದೇವ ಮಕ್ಕಳನ್ನು ಪ್ರೀತಿಸುವ ಅಥವಾ ನಾವು ಪ್ರೀತಿಯಲ್ಲಿ ನಡೆಯುವ ಸಹೋದರ ಸಹೋದರಿಯರ
ಪ್ರೀತಿಯಲ್ಲಿ ನಡೆಯುವಂಥ ಅಪ್ಪಣೆಯನ್ನು ನಾವು ದೇವರಿಂದ ಹೊಂದಿದ್ದೇವೆ. ಆದರೆ ಇನ್ನೊಂದು ಪ್ರೀತಿ ಇದೆ. ಹೇಗೆ ಕ್ರಿಸ್ತನು ನಾವು ಹೆಂಡತಿಯನ್ನು ಪ್ರೀತಿಸುವಂಥದ್ದು, ತನ್ನ ಶರೀರವನ್ನು ಹೇಗೆ ಪ್ರೀತಿಸ್ತಾನೋ ಹಾಗೆಯೇ ಅವನು ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಯಾರು ಕೂಡ ಶರೀರವನ್ನು ಎಂದಿಗೂ ದ್ವೇಷಿಸಿದ್ದು, ಹಾಗೆ ಮಾಡಿದ್ದು ಇಲ್ಲ ಎಂಬುದಾಗಿ ಪತ್ರಿಕೆ ಬರೆದಂಥ ಪೌಲನು ಈ ಮಾತನ್ನು ಹೇಳುತ್ತಾನೆ. ನನ್ನ ಪ್ರಿಯ ದೇವಜನರೇ, ಇಲ್ಲಿ ಗಂಡಂದಿರೇ, ನೀವು ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಂತ ನಾನು ಲಾಸ್ಟ್ ಟೈಮ್ ಪ್ರೀಚ್ ಮಾಡಿದ್ದೆ ಆ ವಾಕ್ಯವನ್ನು. ಬಟ್ ಹೆಂಡತಿಗೆ ಹೇಳುವಂಥದ್ದು, ಹೆಂಡತಿಯರೇ ನೀವು ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಹೇಗೆ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದಾಗೆ ಗಂಡನು ಹೆಂಡತಿಯನ್ನು ಪ್ರೀತಿಸುವುದು, ಸಭೆ ಕ್ರಿಸ್ತನಿಗೆ ಅಧೀನ ಆದ ಹಾಗೆ ಹೆಂಡತಿಯು ಗಂಡನಿಗೆ ಅಧೀನವಾಗುವುದು. ಇಲ್ಲಿ ಇನ್ನೊಂದು ಹೆಂಡತಿಯ ಪ್ರಾಮುಖ್ಯವಾದ ಜವಾಬ್ದಾರಿ ಇದೆ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ಅಲ್ಲ, 4ನೇ ವಚನ. ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ, ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು ಗಂಡಂದಿರನ್ನು, ಅಂದರೆ ಇಲ್ಲಿ 4-5 ಗಂಡಂದಿರಿದ್ದಾರಂತಲ್ಲ, ಸ್ತ್ರೀಯರೇ ಅಂದರೆ ಎಲ್ಲ ಸ್ತ್ರೀಯರಿಗೆ ನೀವು ನಿಮ್ಮ ಗಂಡಂದಿರನ್ನು ಅಂದರೆ ಗಂಡನನ್ನು ಮತ್ತು ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು, ಮನೆಯಲ್ಲೇ ಕೆಲಸ ಮಾಡುವವರು, ಸುಶೀಲೆಯರು, ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು ಎಂಬುದಾಗಿ ತೀತನಿಗೆ ಪೌಲನು, ಅವನ ಹಿರಿಯ ಸೇವಕನಾಗಿರೋ ಪೌಲನು ಪತ್ರದಲ್ಲಿ ಬರೆದು ಕಳಿಸ್ತಾನೆ. ನೀನು ಸಭೆಯನ್ನು ನಡೆಸ್ತಾ ಇದೆಯಲ್ಲ, ಸಭೆಯಲ್ಲಿ ಸ್ತ್ರೀಯರಿಗೆ ಇಂಥ ಉಪದೇಶವನ್ನು ಮಾಡು. ಪತಿವ್ರತೆ ಅಂದರೆ ಆಕೆ ತನ್ನ ಸರ್ವಸ್ವವನ್ನು ಗಂಡನಿಗೆ ಮಾತ್ರ ಮೀಸಲು, ಗಂಡನಿಗೆ ಮಾತ್ರ ಕೊಡಲಿಕ್ಕೆ, ಏನೇ ಇದ್ದರೂ ಗಂಡನಿಗೆ ಕೊಡತಕ್ಕಂಥದ್ದನ್ನು ಬೇರೆಯವರಿಗೆ ಮನಸ್ಸಿನ ಆಲೋಚನೆಯಲ್ಲಿ ಕೂಡ ಕೊಡಲಿಕ್ಕೆ ಆಗುವುದಿಲ್ಲ. ಇದಕ್ಕೆ ಹೇಳ್ತಾರೆ ಪತಿವ್ರತೆಯರು. ಒಬ್ಬನೇ ಗಂಡನನ್ನು ಹೊಂದಿರುವವಳು ತನ್ನ ಜೀವಿತ ಕಾಲದವರೆಗೆ ಮತ್ತು ಆತನನ್ನೇ ಸನ್ಮಾನಿಸುವವಳು, ಆತನಿಗೆ ಅಧೀನಳಾಗಿ ಆತನ ಮಾತನ್ನು ಕೇಳುವವರಿಗೆ ಪತಿವ್ರತೆಯರು ಎಂಬುದಾಗಿ ಭಾರತ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡದಲ್ಲಿ ಬರೆಯಲ್ಪಟ್ಟಂಥದ್ದು ಪತಿವ್ರತೆಯರು. ಅದರ ಅರ್ಥ ಏನಂದರೆ, ಪತಿವ್ರತೆಯರಂದರೆ ಈ ಎಲ್ಲ ಸಂಗತಿಗಳು ಬರುತ್ತದೆ. ನನ್ನ ಪ್ರಿಯ ದೇವಜನರೇ, ಗಂಡನ ಜವಾಬ್ದಾರಿ, ದೇವರ ವಾಕ್ಯವನ್ನು ಪ್ರೀತಿಸುವ ಗಂಡ ಆತನು ಹೆಂಡತಿಯನ್ನು ಪ್ರೀತಿಸಲಿಕ್ಕೆ ಅವನಿಗೇನು ಕಷ್ಟ ಇಲ್ಲ. ದೇವರ ವಾಕ್ಯವನ್ನು ಪ್ರೀತಿಸುವಂಥ ಹೆಂಡತಿಯರು ಗಂಡಂದಿರನ್ನು, ಅವರವರ ಗಂಡನಿಗೆ ಅಧೀನ ಆಗಲಿಕ್ಕೆ ಏನು ಕಷ್ಟ ಇಲ್ಲ. ದೇವರ ವಾಕ್ಯವನ್ನು ಸನ್ಮಾನಿಸುವಂಥ ದೇವರ ಸ್ತ್ರೀಯರು ತಮ್ಮ ಮಕ್ಕಳನ್ನು ಪ್ರೀತಿಸುವಂಥದ್ದು. ಮತ್ತು 4ನೇ ವಚನ, 2ನೇ ಅಧ್ಯಾಯ 4ನೇ ವಚನ, ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದ ಹಾಗೆ, ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು, ಇದು ಸ್ತ್ರೀಯರಿಗೆ ಬರೆದದು, ಗಂಡಂದಿರನ್ನು ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು, ಮನೆಯಲ್ಲೇ ಕೆಲಸ ಮಾಡುವವರು, ಸುಶೀಲೆಯರು. ಈಗಿನ ದಿನದಲ್ಲಿ, ಈ ಕೊನೆಯ ಕಾಲದಲ್ಲಿ ಎಲ್ಲರೂ ಮನೆಯಲ್ಲಿ ಕೆಲಸ ಮಾಡುವುದಿಲ್ಲ. ಕೆಲವರು ಕೆಲಸಕ್ಕೆ ಹೋಗ್ತಾರೆ, ಅವರಿಗೆ ಇನ್ಕಮ್ ಇದೆ, ಕೆಲವರು ಬಿಸ್ನೆಸ್ ಮಾಡ್ತಾರೆ. ಗಂಡ ಹೆಂಡತಿ ಒಟ್ಟಿಗೆ ಕೆಲಸಕ್ಕೆ ಹೋಗಿ ಮನೆಯಲ್ಲಿ ಕೆಲಸಕ್ಕೆ ಜನ ಇಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಅದು ಅವರ ಸ್ಟೇಟಸ್, ಅವರವರಿಗೆ ದೇವರು ಕೊಟ್ಟಿರುವಂಥ ಒಂದು ಆಶೀರ್ವಾದ. ಅವರಿಬ್ಬರು ಇನ್ಕಮ್ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಕೆಲಸಕ್ಕೆ ಜನ ಇಟ್ಟಿರ್ತಾರೆ. ಅಥವಾ ಮನೆಯಲ್ಲಿ ಯಾರಾದರೂ ಪ್ರಾಯಸ್ಥರು ಎಲ್ಲ ಒಂದಿಬ್ಬರು ಜನ ಇರ್ತಾರೆ, ಅವರು ಕೆಲಸ ಮಾಡ್ತಾರೆ. ಇವರು ಒಳ್ಳೆಯ ಕೆಲಸ ಮಾಡಿ ಒಳ್ಳೆ ಇನ್ಕಮ್ ಮಾಡ್ತಾರೆ, ಸಭೆಗೆ ಆಶೀರ್ವಾದಕರವಾಗಿರ್ತಾರೆ. ದಟ್ ಈಸ್ ಗುಡ್, ಒಳ್ಳೆಯದು. ಬಟ್ ಇಲ್ಲಿ ಹೇಳುವಂಥದ್ದು, ಮಕ್ಕಳನ್ನು ಪ್ರೀತಿಸುವವರು, ಗಂಡಂದಿರನ್ನು ಪ್ರೀತಿಸುವವರು, ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು, ಮನೆಯಲ್ಲೇ ಕೆಲಸ ಮಾಡುವವರು, ಸುಶೀಲೆಯರು, ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂಬುದಾಗಿ ಅವರಿಗೆ ಕಲಿಸು, ಉಪದೇಶಿಸು, ಕ್ರಮಪಡಿಸು ಎಂಬುದಾಗಿ ತೀತನಿಗೆ ಪೌಲನು ಹೇಳುತ್ತಾನೆ. ಇದು ದೇವರಿಂದ ಬಂದಂಥ ಮಾತು. ಅದೇ ರೀತಿಯಾಗಿ ಗಂಡಂದಿರಿಗೆ ಒಂದು ಪೇತ್ರನು, ಹಿರಿಯ ಸೇವಕನಾಗಿರುವ ಪೇತ್ರನು ಒಂದು ಅಡ್ವೈಸ್ ಕೊಡ್ತಾನೆ, ಒಳ್ಳೆಯ ವರ್ಡ್. ದಿಸ್ ಈಸ್ ನಾಟ್ ಅಡ್ವೈಸ್, ದಿಸ್ ಈಸ್ ದೇವರ ಮಾತು. ಇದು ಅಭಿಪ್ರಾಯ ಅಲ್ಲ. ಈ ಮಾತುಗಳು, ಈಗ ಹೇಳಿದ ಮಾತು ಮತ್ತು ಪೇತ್ರನು ಈಗ ನಾನು ಹೇಳುವಂಥ ಮಾತುಗಳು, ಅದು ಅಭಿಪ್ರಾಯ ಅಲ್ಲ, ಇದು ದೇವರ ವಾಕ್ಯ. ದೇವರು ಹೀಗೆ ಮಾಡಬೇಕಂತ ಹೆಂಡತಿಯರಿಗೆ
ತನ್ನ ಆಲೋಚನೆಯನ್ನು ಕೊಟ್ಟಿದ್ದಾನೆ, ಮಾತನಾಡಿದ್ದಾನೆ, ಗಂಡಂದಿರಿಗೂ ಕೂಡ ಮಾತಾಡಿದ್ದಾನೆ. ಇಬ್ಬರು ಕೂಡ ದೇವರ ವಾಕ್ಯಕ್ಕೆ ಬ್ಯಾಲೆನ್ಸ್ ಆಗಿದ್ದುಕೊಂಡು ತಮ್ಮ ಕುಟುಂಬ ಜೀವಿತವನ್ನು ಮಾಡುವಾಗ ಆ ಕುಟುಂಬ ಜೀವಿತ, ಆ ಮನೆ ಪರಲೋಕದ ಮನೆಯವರು. ಅಲ್ಲಿ ಗಲಿಬಿಲಿಗಳು, ಗಲಾಟೆಗಳು, ಏರುಪೇರುಗಳು, ಮಕ್ಕಳು ಕೂಡ ತಾಯಿಗೆ ಸನ್ಮಾನಿಸ್ತಾರೆ. ಅದಕ್ಕೆ 31ನೇ ಜ್ಞಾನೋಕ್ತಿಯಲ್ಲಿ ಬರೆದಿದೆ, ಮಕ್ಕಳು ಎದ್ದು ನಡುಬೀದಿಯಲ್ಲಿ ಆಕೆ ಧನ್ಯಳು ಎಂಬುದಾಗಿ ಹೇಳುತ್ತಾರಂತೆ. ಮಕ್ಕಳು ಎದ್ದು ಹೇಳುವುದಿಲ್ಲ, ನೀನು ಯಾಕಮ್ಮ ನನಗೆ ಕಿರಿಕಿರಿ ಮಾಡ್ತಿ, ಮನೆಗೆ ಬಂದರೆ ನಿನ್ನ ಕಿರಿಕಿರಿ ಸ್ಟಾರ್ಟ್ ಆಯ್ತಾ ಅಂತ ಎಂದಿಗೂ ಹೇಳುವುದಿಲ್ಲ. ನನ್ನ ಅಮ್ಮ ಧನ್ಯಳು ಎಂಬುದಾಗಿ ಎಲ್ಲರ ಮುಂದೆ ಅವರು ಹೇಳ್ತಾರೆ. ಯಾವಾಗ? ಪ್ರಾರಂಭದಿಂದಲೇ ಸುಶೀಲೆಯಾಗಿದ್ದುಕೊಂಡು ಗಂಡನಿಗೆ ಅಧೀನಳಾಗಿ ಮಕ್ಕಳನ್ನು ಪ್ರೀತಿಸುತ್ತಾ ಮಕ್ಕಳಿಗೆ ಬಾಲೋಪದೇಶವನ್ನು ಹೇಳುತ್ತಾ ಮನೆಯಲ್ಲಿರುವಾಗಲೇ ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 6ನೇ ವಚನವನ್ನು ಆ ಮಕ್ಕಳ ಜೀವಿತದಲ್ಲಿ ನಾವು ಮಾತನಾಡುವಾಗ ಖಂಡಿತವಾಗಿ ಆ ಮಕ್ಕಳು ತಾಯಿಯ ಮಾತನ್ನು ಕೇಳಿ ಹೇಳ್ತಾರೆ, ನನ್ನ ತಾಯಿ ಆಕೆ ಧನ್ಯಳು ಎಂಬುದಾಗಿ, ಶಿ ಇಸ್ ಬ್ಲೆಸ್ಡ್ ವುಮನ್ ಎಂಬುದಾಗಿ ಮಕ್ಕಳು ಪಬ್ಲಿಕ್ನಲ್ಲಿ ಹೇಳ್ತಾರೆ, ಸ್ಕೂಲ್ನಲ್ಲಿ ಹೇಳ್ತಾರೆ. ಆ ಮಕ್ಕಳು ಧನ್ಯಳು ಎಂಬುದಾಗಿ ಹೇಳಬೇಕಾಗಿ ನಾವು ಮಾಡುವುದಲ್ಲ, ದೇವರು ನಮಗೆ ಈ ರೀತಿಯಾಗಿ ಮಾಡು ಎಂಬುದಾಗಿ ಹೇಳಿದ್ದಕ್ಕೆ ನಾವು ಮಾಡುವಂಥದ್ದು ಬಹಳ ಪ್ರಾಮುಖ್ಯ. ಯಾವಾಗ ನಾವು ದೇವರ ಮಾತನ್ನು ಕೇಳುತ್ತೇವೆಯಾ ಆವಾಗ ಸೈತಾನ ನಮ್ಮ ಮಾತನ್ನು ಕೇಳುತ್ತಾನೆ. ದೇವರ ಮಾತನ್ನು ಕೇಳುವಾಗ ಸೈತಾನ ನಮ್ಮ ಮಾತನ್ನು ಕೇಳ್ತಾನೆ. ನಮ್ಮ ಮಕ್ಕಳಿಗೆ ಅವನು ಇರಿಟೇಷನ್ ಮಾಡುವುದಿಲ್ಲ. ಮಕ್ಕಳನ್ನು ಸೈತಾನನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ನನ್ನ ಪ್ರಿಯ ದೇವಜನರೇ, ಓಕೆ, ಈ ವಚನವನ್ನು ಓದ್ತೇನೆ. 3ನೇ ಅಧ್ಯಾಯ 7ನೇ ವಚನ, 1 ಪೇತ್ರ. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷರಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಇಲ್ಲಿ ಬಾರ ಕೂತ್ಕೊಳ್ಳ, ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೊರಗಿನವರ ಮುಂದೆ ಹೆಂಡತಿಯನ್ನು ಇನ್ಸಲ್ಟ್ ಮಾಡುವಂಥದ್ದು ಇಟ್ ಈಸ್ ನಾಟ್ ಗುಡ್. ಯಾಕೆಂದರೆ ಗಂಡ ಹೆಂಡತಿ ಒಂದೇ ಶರೀರ. ನನ್ನ ಪ್ರಿಯ ದೇವಜನರೇ, ಪುರುಷರೇ, ದಯಮಾಡಿ ದೇವರ ವಾಕ್ಯಕ್ಕೆ ಅಧೀನರಾಗಿರಿ. ಹೆಂಡತಿಯರು ನಿಮ್ಮ ದೇಹ ಎಂಬುದಾಗಿ ತಿಳಿದು, ಒಂದೇ ದೇಹವಾಗಿ ತಿಳಿದು ಅವರಿಗೆ ಅವಮಾನವನ್ನು ತರುವವರಾಗದೆ, ಅವರನ್ನು ಇನ್ಸಲ್ಟ್ ಮಾಡದೆ, ಯಾರ ಮುಂದೆ ಇನ್ಸಲ್ಟ್ ಮಾಡದೆ, ಇಲ್ಲಿ ಹೇಳ್ತದೆ ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ನೀವು ಒಂದು ವೇಳೆ ನಿಮ್ಮ ಹೆಂಡತಿಯನ್ನು ಇನ್ಸಲ್ಟ್ ಮಾಡುವುದಾದರೆ ನೀವು ನಿಮ್ಮನ್ನೇ ಇನ್ಸಲ್ಟ್ ಮಾಡುವುದು. ಆತ್ಮಿಕ ಲೋಕದಲ್ಲಿ ದುರಾತ್ಮಗಳು ಮತ್ತು ದೇವದೂತರು ನೋಡುವಾಗ ನೀವು ನಿಮ್ಮ ಹೆಂಡತಿಯನ್ನು ಇನ್ಸಲ್ಟ್ ಮಾಡುವಾಗ ನೀವು ನಿಮ್ಮ ಶರೀರವನ್ನು ಇನ್ಸಲ್ಟ್ ಮಾಡ್ತಿದ್ದೀರಿ. ಅವರಿಗೆ ಹಾಗೆ ಕಾಣ್ತದೆ, ದೇವದೂತರಿಗೆ ಮತ್ತು ದುರಾತ್ಮಗಳಿಗೆ. ನೀವು ಇನ್ಸಲ್ಟ್ ಮಾಡುವಾಗ ಈ ಭಾಗದಲ್ಲಿ ದೇವರು ಪೇತ್ರನ ಮೂಲಕ ಮಾತನಾಡಿದಂಥ ಮಾತನ್ನು ನಾವು ಅಲ್ಲಗಳೆಯುವವರಾಗಿದ್ದೇವೆ. ಅದಕ್ಕೆ ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ನೀವು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ, ಕುಟುಂಬಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ. ನೀವು ಈ ರೀತಿಯಾಗಿ ನಿಮ್ಮ ಹೆಂಡತಿಯು ಬಲಹೀನಳೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸುವಾಗ ಅವರನ್ನು ತಿದ್ದುವಾಗ ಒಳ್ಳೆಯದರಲ್ಲಿ ತಿದ್ದುವುದು. ಅವರಿಗೆ ಬಾರ, ಹೋಗ, ಕೂತ್ಕೊ ಅಂತ ಏಕವಚನದಿಂದ ಬೈದು ಅವರನ್ನು ತಿದ್ದುವುದಲ್ಲ, ಮಕ್ಕಳ ಮುಂದೆ ತಿದ್ದುವುದಲ್ಲ, ಮಕ್ಕಳ ಮುಂದೆ ಇನ್ಸಲ್ಟ್ ಮಾಡುವುದಲ್ಲ, ನಿಮ್ಮ ಸ್ನೇಹಿತರ ಮುಂದೆ ಇನ್ಸಲ್ಟ್ ಮಾಡುವುದಲ್ಲ. ನಿಮ್ಮದು ಏನಿದ್ರು ಬೆಡ್ರೂಮ್ನಲ್ಲಿ ಹೋಗಿಕೊಂಡು ಒಬ್ಬರಿಗೊಬ್ಬರು ಮಾತನಾಡಿ ಕ್ಲಿಯರ್ ಮಾಡಿಕೊಳ್ಳಿ. 27 ವರ್ಷ ದೇವರಿಗೆ ಸ್ತೋತ್ರ, 27 ವರ್ಷ ಮದುವೆಯಾಗಿ ಆಯಿತು. ದೇವರು ನನ್ನನ್ನು ನನ್ನ ಹೆಂಡತಿಯನ್ನು ನಡೆಸ್ತಾ ಇದ್ದಾರೆ. ರಿಯಲಿ ಐ ಆಮ್ ಬ್ಲೆಸ್ಡ್ ಬಿಕಾಸ್ ಐ ಹ್ಯಾವ್ ಗಾಡ್ ಗಿವನ್ ಮೈ ವೈಫ್ ಲವೀನಾ, ಮಿಲಿಸೆಂಟ್ ಲವೀನಾ. ದೇವರಿಗೆ ಸ್ತೋತ್ರ. ಸೇವೆಯಲ್ಲಿ ನನ್ನೊಟ್ಟಿಗೆ ಒಳ್ಳೆಯದಾಗಿ ಜೊತೆಯಾಗಿ ನಿಂತಿದ್ದಾಳೆ. ತುಂಬ ಸಹಾಯ ದೇವರು ಅವಳ ಮೂಲಕ ನನಗೆ ಮಾಡಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಅದಕ್ಕಾಗಿ ಅನುಭವದಿಂದ ನಾನು ಮಾತಾಡ್ತಾ ಇದ್ದೇನೆ. ನಮ್ಮಲ್ಲಿ ಮಿಸ್ಟೇಕ್ ಆಗಲಿಲ್ಲ ಅಂತ ಅಲ್ಲ, ತುಂಬ ಮಿಸ್ಟೇಕ್ಗಳಾಗಿದೆ. ಆ ಮಿಸ್ಟೇಕ್ಗಳನ್ನು ಪುನರಾವರ್ತಿಸಲಿಕ್ಕೆ ಹೋಗಬಾರ್ದು. ಒಂದು ಸರಿ ತಪ್ಪಾಯಿತು, ತಪ್ಪಾದದನ್ನು ದೇವರ ವಾಕ್ಯ ಬರುವಾಗ ನಾವು ನಮ್ಮನ್ನು ತಿದ್ದುತ್ತೇವೆ, ನಮ್ಮನ್ನು ದೇವರ ವಾಕ್ಯದೊಂದಿಗೆ ಕ್ರಮಪಡಿಸುತ್ತೇವೆ. ತಿರುಗಿ ಆ ತಪ್ಪನ್ನು ನಾವು ಮಾಡುವುದಲ್ಲ. ಬೈಬಲ್ನಲ್ಲಿ ಅಂಥ ತಪ್ಪು ತಿರುಗಿ ತಪ್ಪು ಮಾಡುವಂಥವರಿಗೆ, ಒಂದೇ ತಪ್ಪನ್ನು ಪದೇ ಮಾಡುವವರಿಗೆ 2 ಪ್ರಾಣಿಗಳ ಹೆಸರನ್ನು ಕೊಟ್ಟು ಪೇತ್ರನು ಹೇಳ್ತಾನೆ. ಒಂದು ಹಂದಿಯ ಹೆಸರು, ಮತ್ತೊಂದು ನಾಯಿಯ ಹೆಸರು. ನಾಯಿ ತಾನು ಕಕ್ಕಿದ್ದನ್ನು ತಿರುಗಿ ನೆಕ್ಕುತ್ತದೆ, ತೊಳಿಸಿಕೊಂಡಂಥ ಹಂದಿ ತಿರುಗಿ ಹೋಗಿ ಕೆಸರಿನಲ್ಲಿ ಹೊರಳುತ್ತದೆ ಎಂಬುದಾಗಿ.
ನಾವು ದೇವರ ಮಕ್ಕಳು, ನಾವು ಯಾವ ಪ್ರಾಣಿಗೆ ಹೋಲಿಕೆ ಆಗುವವರಲ್ಲ. ಯೇಸು ಹೆರೋದನನ್ನು ನರಿ ಎಂಬುದಾಗಿ ಕರೆದ. ಯಾಕೆಂದರೆ ಅವನು ಕುಯುಕ್ತಿ ಮಾಡುವವ. ನರಿ ಯಾವಾಗಲೂ ಕುಯುಕ್ತಿ ಮಾಡುವುದು. ಮತ್ತು ಅನ್ಯರನ್ನು ನಾಯಿಗಳೆಂಬುದಾಗಿ, ಅಂದರೆ ದೇವರ ವಾಕ್ಯವನ್ನು ಹೊಂದದೇ ಇರುವಂಥ, ದೇವರ ಕಡೆಗೆ ತಿರುಗದಂಥ ಒಂದು ಸ್ತ್ರೀಗೆ ಉದಾಹರಣೆ ಕೊಡುವಾಗ ಯೇಸು ದೇವರ ವಸ್ತುಗಳನ್ನು ನಾಯಿಗಳಿಗೆ ಹಾಕುವುದಿಲ್ಲ ಎಂಬುದಾಗಿ ಹೇಳಿದರು. ಪ್ರಾಣಿಗಳ ಹೆಸರು. ಇಸ್ರಾಯೇಲೇತರನ್ನು ಯೇಸು ಆ ರೀತಿಯಾಗಿ ಪ್ರತಿಬಿಂಬಿಸಿದರು. ಬಟ್ ಅನ್ಯರಿಗೋಸ್ಕರ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಇವತ್ತು ಎಲ್ಲರೂ ದೇವರ ಮಕ್ಕಳಾಗುವಂಥ ಸೌಭಾಗ್ಯವನ್ನು ಅದೇ ಕ್ರಿಸ್ತನ ಮೂಲಕ ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ. ಎರಡನೇದು, ಬೈಬಲ್ನಲ್ಲಿ ಫಿಲಿಪ್ಪನವರಿಗೆ ಬರೆದ ಪತ್ರಿಕೆಯಲ್ಲಿ ಆ ನಾಯಿಗಳಿಗೆ ಎಚ್ಚರಿಕೆ ಆಗಿರಿ ಎಂಬುದಾಗಿ, ಸಭೆಯ ಒಳಗಿರುವಂಥ ವ್ಯಕ್ತಿಗಳು ಕೆಲವು ರಕ್ಷಣೆ ಹೊಂದದೆ ಬಂದು ಉಪದ್ರ ಮಾಡ್ತಾರೆ, ಕೆಲವು ರಕ್ಷಣೆ ಹೊಂದಿ ಪ್ರಾರ್ಥನೆ ಮಾಡದೆ, ದೇವರ ವಾಕ್ಯವನ್ನು ಅನುಸರಿಸದೆ, ಲೌಕಿಕರಾಗಿ ಜೀವಿಸಿ, ಅವರಿಗೆ ದೇವರ ವಾಕ್ಯದ ಪ್ರಕಟಣೆ ಇಲ್ಲದೆ ಸಭೆಯಲ್ಲಿ ಉಪದ್ರ, ಯಾವುದು ಮಿಸ್ಚೀವ್ ಮೇಕರ್ಸ್ ಕೆಲಸ ಮಾಡಿ ಗುಂಪುಗಾರಿಕೆ ಮಾಡುವಂಥ ವ್ಯಕ್ತಿಗಳಿಗೆ, ಅವರಿಗೆ ಆ ನಾಯಿಗಳಿಗೆ ಎಚ್ಚರಿಕೆ ಆಗಿರಿ ಎಂಬುದಾಗಿ ಪ್ರತಿಬಿಂಬಿಸ್ತಾರೆ. ನಾವು ಕುಟುಂಬವಾಗಿ ಜೀವಿಸುವಾಗ ನಮಗೆ ಮಕ್ಕಳಿದ್ದಾರೆ, ಗಂಡ ಹೆಂಡತಿಯಾಗಿದ್ದೇವೆ, ಕುಟುಂಬವಾಗಿದ್ದೇವೆ. ನಮಗೆ ಎಲ್ಲಿ ಕೂಡ ಅವಮಾನವಾಗದ ರೀತಿಯಲ್ಲಿ, ನಾವು ತಪ್ಪು ಮಾಡಿ ಅವಮಾನ ಆಗದ ರೀತಿಯಲ್ಲಿ, ನಮ್ಮ ಮೂಲಕ ದೇವರ ನಾಮಕ್ಕೆ ದೂಷಣೆ ಆಗದ ರೀತಿಯಲ್ಲಿ ನಾವು ಸಭೆಯಲ್ಲಿ ಪ್ರಜ್ವಲಿಸಬೇಕು. ಇದಕ್ಕಾಗಿ ನಮ್ಮನ್ನು ದೇವರು ಕರೆದಿದ್ದಾನೆ, ದೇವರು ನಮ್ಮನ್ನು ಆರಿಸಿದ್ದಾನೆ. ನಮ್ಮ ಮೇಲೆ ದೇವರ ಗ್ಲೋರಿ ಇದೆ, ನಮ್ಮಲ್ಲಿ ನಮ್ಮ ಒಳಗಡೆ ದೇವರ ಗ್ಲೋರಿ ಇದೆ. ದೇವರ ರಕ್ತ ನಮ್ಮ ಮೇಲೆ ಪ್ರೋಕ್ಷಿಸಲ್ಪಟ್ಟಿದೆ. ಅಂದರೆ ರಕ್ತದಿಂದ ನಾವು ಪರಿಶುದ್ಧರಾಗಿದ್ದೇವೆ, ನೀತಿವಂತ ಮಕ್ಕಳಾಗಿದ್ದೇವೆ. ಆ ಕುಟುಂಬದಲ್ಲಿ ಜೀವಿಸುವಾಗ ಸಹ ಹೆಂಡತಿಯ ಸರ್ಟಿಫಿಕೇಟ್ ನಮಗಿರಬೇಕು, ಇವನು ನಿಜವಾದ ದೇವರ ಸೇವಕ ಎಂಬುದಾಗಿ, ಇವನು ನಿಜವಾಗಿ ದೇವರ ಮಗ ಎಂಬುದಾಗಿ ಹೆಂಡತಿಯ ಸರ್ಟಿಫಿಕೇಟ್ ನಮಗಿರಬೇಕು. ಇಟ್ ಈಸ್ ವೆರಿ ನೈಸ್ ಸರ್ಟಿಫಿಕೇಟ್, ವೆರಿ ನೈಸ್ ಸರ್ಟಿಫಿಕೇಟ್. ಎಂದಿಗೂ ಹೆಂಡತಿಯಾದವಳು ಗಂಡನನ್ನು ದೂರುವುದಿಲ್ಲ, ಎಲ್ಲಿ ಸಹ ದೂರುವುದಿಲ್ಲ, ಆದಷ್ಟು ಸಹಿಸ್ತಾಳೆ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಇಲ್ಲಿ ನೋಡಿ, ಯಾಕೆ ಬಲಹೀನರು, ಕೆಲವರು ಇದನ್ನು ಎಗ್ರಿ ಆಗುವುದಿಲ್ಲ, ನನ್ನ ಹೆಂಡತಿ ಬಲಹೀನಳಲ್ಲ ಎಂಬುದಾಗಿ. ಓಕೆ, ನಿಮ್ಮ ಹೆಂಡತಿ ಬಲಹೀನಳಲ್ಲದಿದ್ದರೆ ದೇವರಿಗೆ ಸ್ತೋತ್ರ. ಸೊ ಕೆಲವೊಂದು ಬಲಹೀನತೆಗಳಿದೆ. ಅದಕ್ಕೆ ನಾನು ಒಂದು ಸ್ಟಡಿ ಮಾಡುವಾಗ ನಾನು ನೋಡಿದ್ದು, ಈ ಗಂಡಸರು ದೇ ಆರ್ ದ ಔಟ್ಸೈಡ್ ಆಫ್ ದ ಬಾಕ್ಸ್ ಆ್ಯಂಡ್ ಹೆಂಡತಿಯರು ಇನ್ಸೈಡ್ ಆಫ್ ದ ಬಾಕ್ಸ್. ಅಂದರೆ ಗಂಡ ಏನಾದರೂ ನೋವಾಗುವಂಥ ಮಾತನ್ನು ಹೇಳಿದರೆ ಹೆಂಡತಿಯಾದವಳು ಅದನ್ನು ಹಿಡ್ಕೊಂಡು ತನ್ನ ಮನಸ್ಸಿನೊಳಗೆ ತಿರುಗಿಸಿ ಅದು ಚಕ್ರ ತಿರುಗಿ ಅದನ್ನೇ ಮೆಡಿಟೇಟ್ ಮಾಡ್ತಾ ಇರ್ತಾಳೆ. ಯಾಕೆ ಇವರು ನನಗೆ ಈ ಮಾತು ಹೇಳಿದರು, ಯಾಕೆ ನನಗೆ ಇವರು ಹೀಗೆ ಮಾತು ಹೇಳಿದರು. ಗಂಡನಾದವ ಏನೇ ನಡೆದ್ರೂ ಅದು ಅವನು ಕೆಲಸಕ್ಕೆ ಹೋಗುವಾಗ ಅದು ನೆನಪೇ ಇರುವುದಿಲ್ಲ. ಆಫೀಸ್ನಲ್ಲಿ ನಡೆದ ಕಾರ್ಯವನ್ನು ಮನೆಗೆ ತರುವಾಗ ಅದನ್ನು ತರುವುದಿಲ್ಲ. ಒಂದು ವೇಳೆ ತಂದರೆ ಅದು ಸರಿಯಲ್ಲ. ಹೊರಗೆ ಮನೆಗೆ ಬರಬಾರ್ದು. ಮನೆಗೆ ಬರುವಾಗ ಮಕ್ಕಳಿಗೆ ಅಪ್ಪನಾಗಿ, ಹೆಂಡತಿಗೆ ಗಂಡನಾಗಿ ಒಳಗೆ ಪ್ರವೇಶಿಸಬೇಕು. ಎಷ್ಟೇ ಬಿಸ್ನೆಸ್ ಇರಲಿ, ಎಂಥದೇ ಬಿಸ್ನೆಸ್ ಇರಲಿ, ವ್ಯವಹಾರ ಇರಲಿ, ವ್ಯವಹಾರವನ್ನು ಮನೆಯೊಳಗೆ ತರಬಾರ್ದು. ವ್ಯವಹಾರದ ಟೆನ್ಷನನ್ನು ಮನೆಯೊಳಗೆ ತರಬಾರ್ದು. ಹೊರಗೆ ಆದ ಟೆನ್ಷನನ್ನು ಮನೆಯೊಳಗೆ ತರಬಾರ್ದು. ಇದನ್ನು ನಾವು ಮೇಂಟೈನ್ ಮಾಡಬೇಕು. ಒಂದು ವೇಳೆ ಇದುವರೆಗೆ ನಡೆಯದಿದ್ದರೆ, ಹಾಗೆ ಮಾಡದಿದ್ದರೆ ಇವತ್ತಿನಿಂದ ಮಾಡುವ, ನೋ ಪ್ರಾಬ್ಲಮ್, ಏನಾಗಬೇಕು. ಸೊ ಇನ್ಸೈಡ್ ದ ಬಾಕ್ಸ್ ಆ್ಯಂಡ್ ಔಟ್ಸೈಡ್ ದ ಬಾಕ್ಸ್ ಅದು ಏನು, ಅದು ನಾನು ಹೇಳ್ತೇನೆ. ಒಂದು ದಿನ ಒಂದು ಮನೆಯಲ್ಲಿ ಗಂಡನಾದವ ಹೆಂಡತಿಯಾದವಳಿಗೆ ಯಾವಾಗಲೂ ಇಷ್ಟ ಏನಂದರೆ, ತನ್ನ ಗಂಡ ಒಳ್ಳೆಯದನ್ನು ಅದು, ಅವಳು ಕೆಲಸಕ್ಕೆ ಹೋಗುವುದಿಲ್ಲ, ಹೋಮ್ ಮೇಕರ್, ಶಿ ಈಸ್ ದ ಹೌಸ್ ವೈಫ್. ಆಕೆ ಒಳ್ಳೆಯ ದೋಸೆಗಳನ್ನು ಮಾಡಿದ್ಲು. ತೆಂಗಿನಕಾಯಿಯ ಚಟ್ನಿ ಮಾಡಿ, ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟು, ಭಾಳ ಪರಿಮಳ. ಗಂಡ ಹೋಗುವಾಗ ಒಳ್ಳೆಯ ಒಂದು 7-8 ದೋಸೆ ತಿನ್ನಲಿ, ನೀರು ದೋಸೆ ತಿನ್ನಲಿ ಅಂತ ಒಳ್ಳೆಯ ನೀರು ದೋಸೆಯನ್ನು ಮಾಡಿ ಗಂಡನಿಗೆ ಟೇಬಲಲ್ಲಿ ಹಾಕಿ, ಅವಳು ಎದುರು ನೋಡ್ತಾ ಇದ್ದಾಳೆ, ನನ್ನ ಗಂಡ ಏನು ಸರ್ಟಿಫಿಕೇಟ್ ಕೊಡ್ತಾನೆ ಅಂತ. ಮದುವೆಯಾಗಿ ಚಿಕ್ಕ ಮಕ್ಕಳಿದ್ದಾರೆ, ಒಬ್ಬ 1ನೇ ಕ್ಲಾಸ್, ಮತ್ತೊಬ್ಬಳು UKGಯಲ್ಲಿ. ಅವಳು ಎದುರು ನೋಡ್ತಾ ಇದ್ದಾಳೆ, ಗಂಡ ಏನು ಹೇಳ್ತಾನೆ ಎಂಬುದಾಗಿ. ಹೇಗೆ ಆಗಿದ್ರಿ ದೋಸೆ ಮತ್ತು ಚಟ್ನಿ? ಪರವಾಗಿಲ್ಲ, ನನ್ನ ಅಮ್ಮ ಮಾಡಿದಾಗೆ ಇಲ್ಲ ಅಂತ. ಓ ನನ್ನ ದೇವರೇ, ಇದು ಬೇಕಿತ್ತ ಇವನಿಗೆ? ಹೇಳಬೇಕಾದ್ರೆ ಅಮ್ಮ ಮಾಡಿದಾಗೆ ಯಾಕೆ ಅಮ್ಮನನ್ನು ತರಬೇಕು? ಇದು ಗಂಡಂದಿರು ಮಾಡುವ ತಪ್ಪು. ಇನ್ನೊಬ್ಬರಿಗೆ ಕಂಪೇರ್ ಮಾಡುವ. ಡೋಂಟ್ ಕಂಪೇರ್ ಯುವರ್ ವೈಫ್ ಟು ಅದರ್ಸ್ಗೆ ಕಂಪೇರ್ ಮಾಡುವುದಾದರೆ ಅವರನ್ನೇ ಮದುವೆ ಮಾಡಿ ಕೊಡ್ತಿದ್ರು ಬೇರೆ ಹೆಂಗಸರಿಗೆ. ಈಗ ಅಮ್ಮನನ್ನು ಕಂಪೇರ್ ಮಾಡಬೇಡ. ಅಮ್ಮನೇ. ಅಮ್ಮ ಎಂದಿಗೂ ಹೆಂಡತಿ ಆಗುವುದಿಲ್ಲ. ಅಮ್ಮ ನಿನ್ನ ಅಪ್ಪನ ಹೆಂಡತಿ, ನನ್ನ ಅಪ್ಪನ ಹೆಂಡತಿ, ನನ್ನ ಅಮ್ಮ ನನ್ನ ಅಪ್ಪನ ಹೆಂಡತಿ.
ನನ್ನ ಹೆಂಡತಿ ಅವಳ ಅಮ್ಮನ ಪಾತ್ರ ಮಾಡ್ಬೋದು, ಅಮ್ಮನಿಗೆ ಹೆಂಡತಿಯ ಪಾತ್ರ ಮಾಡಲಿಕ್ಕೆ ಆಗೋದು. ಹೆಂಡತಿಯ ಪಾತ್ರ ಒಂದು ಹೆಂಡತಿ ಒಬ್ಬನಿಗೆ ಮಾಡಲಿಕ್ಕೆ ಮಾತ್ರ ಆಗೋದು. ಅಮ್ಮನ ಪಾತ್ರ ಅಕ್ಕ ಕೂಡ ಮಾಡ್ತಾಳೆ, ಅಮ್ಮನ ಪಾತ್ರ ಬಾಬಿ ಮಾಡ್ತಾಳೆ, ಅಮ್ಮನ ಪಾತ್ರ ಅಮ್ಮ ಮಾಡ್ತಾರೆ, ಅಮ್ಮನ ಪಾತ್ರ ಹೆಂಡತಿ ಮಾಡ್ತಾಳೆ. ಆದರೆ ಅಮ್ಮ ಮಾಡುವ ಅಮ್ಮನ ಪಾತ್ರವನ್ನು ಯಾರು ಮಾಡಲಿಕ್ಕೆ ಆಗುವುದಿಲ್ಲ. ಅಮ್ಮ ಅಮ್ಮನೇ, ಹೆಂಡತಿ ಹೆಂಡತಿಯೇ. ಸೊ ಯಾಕೆ ನಾವು ಗಂಡರಾದವರು ಯಾಕೆ ಇದನ್ನು ಹೇಳಬೇಕು? ಹೇಳಿಬಿಟ್ಟ, ಅಮ್ಮ ಮಾಡಿದಾಗೆ ಆಗಲಿಲ್ಲ, ಅವನು ನಾರ್ಮಲ್ ಆಗಿ ಹೇಳಿಲ್ಲ, ಅಲ್ಲಿಯೇ ಮರೆತು ಬಿಟ್ಟು ಸೀದಾ ಹೋದ ಕೆಲಸಕ್ಕೆ. ಇಲ್ಲಿ ಇವಳು ಕೂತ್ಕೊಂಡು ನಾನು ಬೆಳಿಗ್ಗೆ 4:15 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿ ಎಲ್ಲವನ್ನು ಮಾಡಿ ನನ್ನ ಗಂಡ ನಾನು ಇನ್ನೂ ಕೂಡ ತಿನ್ನಲಿಲ್ಲ, ತಿನ್ನದೆ ನನ್ನ ಗಂಡನಿಗೆ ತಿನ್ನಿಸಿ ಇಷ್ಟು ಚಂದ ಒಳ್ಳೆಯದಾಗಬೇಕಂತ ಮಾಡಿ ಅಮ್ಮ ಮಾಡಿದಾಗೆ ಮಾಡಲಿಲ್ಲ ಅಂತ ಹೇಳ್ತಾರಲ್ಲ, ಇವರಿಗೆ ನಿಜವಾಗಿ ಪ್ರೀತಿ ಇದೆ. ಆಲೋಚನೆ ಮಾಡಿದ್ಲು, ಮಕ್ಕಳು ಹೇಳಲಿಲ್ಲ, ಎಬ್ಬಿಸಿದ್ಲು, ಆಟ ಬಿಟ್ಲು, ಗಂಡನ ಕೋಪ ಮಕ್ಕಳ ಇಬ್ಬರ ಮೇಲೆ ಬಿಟ್ಲು, ಯಾರು ಬಿಟ್ಲು, ಚಟಪಟ. ನೀವು ಕೂಡ ಅಪ್ಪನಾಗೆ ನಮಗೆ ತುಂಬ ಟಾರ್ಚರ್ ಮಾಡ್ತೀರಿ, ಹೇಳುವುದು ಕೇಳುವುದಿಲ್ಲ ಅಂತ ಬಾಯಲ್ಲಿ ಬಂದ ಮಾತುಗಳನ್ನು ಮಾತಾಡಿದ್ಲು, ಓದ್ಲು, ಹೊರಡಿಸಿದ್ಲು. ನಿಮ್ಮ ಅಪ್ಪನಿಗೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ, ನಾನೇ ಕೊಂಡೋಗ್ಬೇಕಾ? ಇದಕ್ಕೆಲ್ಲ ನಾನು ಬೇಕು, ಇದಕ್ಕೆ ಅವಳ ಅಮ್ಮ ಬರ್ತಾರಾ? ಶಾಲೆಗೆ ಕೊಂಡೋಗ್ಲಿಕ್ಕೆ ಅಮ್ಮ ಬರ್ತಾರಾ? ಅಮ್ಮ ಮಾಡಿದಾಗೆ ಆಗೋದಿಲ್ಲ ಅಂತೆ. ಇಂಥ ಮಾತುಗಳನ್ನು ಮಾತಾಡಿದ್ದು, ದರ ಎಳೆದುಕೊಂಡೋದ್ಲು ಶಾಲೆಗೆ. ಮತ್ತು ಮನೆಗೆ ಬಂದಳು. ಮಧ್ಯಾಹ್ನ ಆಗುವ ಟಿಫಿನ್ ಕೊಂಡು ಹೋಗುವಾಗ ಅಲ್ಲಿದ್ದಾರೆ ಇಂಥ ಅಮ್ಮನವರು ಕೆಲವರು, ಯೇಸುವನ್ನು ಕಂಡರಿಯದ ಅಮ್ಮನವರು. ಮುಖ ನೋಡುವಾಗ ಬೇಜಾರಿನಲ್ಲಿದ್ದಾಳೆ. ಕೆಲವರಿಗೆ ಬಾಯಿಗೆ ಕೋಲು ಹಾಕಿ ಬಾಯಿ ಬಿಡಿಸುವಂಥ ಒಂದು ಗುಣ ಇದೆ. ಏನು ನಿಮ್ಮ ಮುಖ, ಏನು ಸಿಸ್ಟರ್ ನಿಮ್ಮ ಮುಖ ಇವತ್ತು ಸ್ವಲ್ಪ ಬೇಸರದ? ಯಾವಾಗಲೂ ಆಗಿಲ್ಲ. ಏನಿಲ್ಲ ನೀವು ಯಾವಾಗಲೂ ಹೀಗೆ ಇದ್ದಾಗೆ ಇಲ್ಲ. ನೀವು ನನ್ನ ಹತ್ರ ಎಷ್ಟು ಕ್ಲೋಸ್ ಇದ್ದುಕೊಂಡು ನೀವು ಒಂದು ನನ್ನ ಹತ್ರ ಅಡಗಿಸುವುದಾ? ಏನಿಲ್ಲ ರೀ, ನನ್ನ ಗಂಡ ಹೀಗೆ ಇವತ್ತು ಅಂದುಬಿಟ್ಟ ಅಂತ ಎಲ್ಲ ಸ್ಟೋರಿ ಹೇಳಿದ್ದು. ಅವಳೊಂದು ಸರ್ಟಿಫಿಕೇಟ್ ಕೊಟ್ಟು, ಈ ಗಂಡಂದಿರಲ್ಲ ಹಾಗೇನೇ ಸಿಸ್ಟರ್, ನಮ್ಮ ಮನೆಯಲ್ಲಿ ಹೀಗೇನೆ ಮಾಡಿ ಸುಸ್ತಾದರೂ ಅಮ್ಮ ಮಾಡಿದಾಗೆ ಅವರಿಗೆ ಆಗೋದಿಲ್ಲ ಹೇಳ್ತಾರೆ ಅಂತ. ತೆಕೋ ಕನ್ಫರ್ಮೇಷನ್ ಸಿಕ್ಕಿತ್ತು. ಹೌದಾ? ಬಂದಾಗ ಸಾಯಂಕಾಲ ಮನೆಗೆ ಬರ್ತಾನೆ. ಬಂದಾಗ ತಿಂಡಿ ಮಾಡಿಟ್ಟಿದ್ಲು, ತಂದ್ಲು. ಡೈನಿಂಗ್ ಟೇಬ್ನಲ್ಲಿ ಒಂದು ಸೌಂಡ್, ಪಠಾ ಠೈ ಅಂತ ಸೌಂಡ್, ಯಾವುದು ಪ್ಲೇಟ್ ಇಟ್ಟದು. ಹೀಗೆ ನೋಡ್ತಾನೆ, ಇವನಿಗೆ ನೆನಪೇ ಇಲ್ಲ ಬೆಳಿಗ್ಗೆ ಹೇಳಿದ್ದು, ಮರೆತು ಬಿಟ್ಟಿದ್ದಾನೆ. ಔಟ್ಸೈಡ್ ದ ಬಾಕ್ಸ್, ಇವರ ಇನ್ಸೈಡ್ ದ ಬಾಕ್ಸ್, ಒಳಗೇನೆ ಕೊರಗ್ತಾ ಇರ್ತಾರೆ, ಅವನು ಬಿಟ್ಟು ಬಿಟ್ಟಿದ್ದಾನೆ. ಇದು ನನ್ನ ಸ್ಟೋರಿ ಅಲ್ಲ ರೀ, ನನ್ನ ಸ್ಟೋರಿ ಅಲ್ಲ, ಇದು ನಾನು ಕಲಿತ ಸ್ಟೋರಿ. ಸೊ ಇವಳು ಕೂತ್ಕೊಂಡು ಪುನಃ ಕಾಫಿ ತಂದು ಟನ್ನ ಇಟ್ಲು, ಕೆಳಗೆ ಬಿತ್ತು. ಇವನಿಗೆ ಆಶ್ಚರ್ಯ, ಇದ್ದಾಗೆ ಯಾವಾಗಲೂ ಹೀಗೆ ಇರೋದ ಹೆಂಡತಿ ಇವತ್ತೇನಾಯಿತು ಅಂತ ಕರೆದ್ಲು. ಏನಾಗಿದೆ ನಿನಗೆ? ಅದಕ್ಕೆ ಯಾವುದು, ನಾನು ಅಷ್ಟು ಕಷ್ಟಪಟ್ಟು ಮಾಡಿದರೆ ನಿಮಗೆ ಅಮ್ಮ ಮಾಡಿದ ಥರ ಆಗಲಿಲ್ಲ, ಹೋಗಿ ನಿಮ್ಮ ಅಮ್ಮನ ಹತ್ರವೇ ಮಾಡಿಸಿ ತಿನ್ನಿ, ನನ್ನ ಹತ್ರ ಯಾಕೆ ಕೇಳ್ತೀರಾ ಮಾಡಲಿಕ್ಕೆ ಟೈಮಿಗೆ? ಅಯ್ಯ ನಿನ್ನ ಅಂತ ಹೇಳಿಕೊಂಡು ಸಮಾಧಾನ ಪಡಿಸಿದ. ಅಲ್ಲಿಗೆ ಸಮಾಧಾನ ಆಯಿತು. ಈ ಗಂಡಸರ ಕೆಲವು ತಪ್ಪುಗಳು ಗಮನ ಕೊಡದೇ ಇರುವಂಥದ್ದು, ಹೆಂಡತಿಯ ಮಾತಿಗೆ ಗಮನ ಕೊಡದೇ ಇರುವಂಥದ್ದು. ಟಿ ವಿ ನೋಡ್ತಾ ಇರ್ತಾನೆ, ತೆಂಡೂಲ್ಕರ್ 6 ಹೊಡೆದ, ಧೋನಿ 6 ಹೊಡೆದ, ಕೊಹ್ಲಿ ಹೊಡಿತಾ ಇದ್ದಾನೆ, ಕ್ರಿಕೆಟ್ ಮ್ಯಾಚಿನಲ್ಲಿ ಒಳಗೆ ಹೋಗಿದ್ದಾನೆ. ಹೆಂಡತಿ ಬಂದು ಹೇಳ್ತಾಳೆ, ರೀ ಮಕ್ಕಳದ್ದು ಫೀಸ್ ಕಟ್ಟಲಿಕ್ಕೆ ಇದೆ. ಇಲ್ಲ, ಕೇಳ್ತಾ ಇಲ್ಲ ಇವನು ಟಿ ವಿ ಒಳಗೆ ಹೋಗಿದ್ದಾನೆ. ಅದು ನಾಳ್ದು ಡೇಟ್ ಡ್ಯೂ ಆಗಿದೆ, ನಾಳ್ದು 2-3 ದಿವಸ ಮತ್ತೆ ನೋಟಿಸ್ ಬರ್ತದೆ, ಬೇಗ ಕೊಡಿ, ಹಣ ಕೊಟ್ಟು ಬಿಡಿ, ಚೆಕ್ ಆದರೆ ಚೆಕ್. ಇವನು ಕೇಳುವುದಿಲ್ಲ, ಇವನು ಗಮನ ಅಲ್ಲಿ. ಮನೆಯ ವಿಷಯವನ್ನು ಹೆಂಡತಿ ಸೀರಿಯಸ್ ಆಗಿ ಬಂದು ಹೇಳುವಾಗ, ನೀನು ಒಂದು ವೇಳೆ ಟಿ ವಿ ನೋಡ್ತಿದ್ರು, ಟಿ ವಿಯನ್ನು ಪಾಸ್ ಮಾಡು, ಹೆಂಡತಿ ಏನು ಹೇಳ್ತಾಳೆ ಅದನ್ನು ಕೇಳು. ಸಡನ್ ಹೇಳಿದ್ಲು, ಆ ದಿವಸ ಅವಳ ಅಮ್ಮ ಮತ್ತು ಅಕ್ಕ ಬಂದಿದ್ರು ಮನೆಗೆ, ನಿಮ್ಮ ಅಕ್ಕ ಮನೆಗೆ ಬಂದಿದ್ರು ಅಂತ. ಟಿ ವಿ ನೋಡ್ತಾ ಇದ್ದಾನೆ, ಗಮನ ಒಳಗೆ ಹೋಗಿದೆ. ಅಕ್ಕ ಬಂದಿದ್ರು ಅಥವಾ ಅಮ್ಮ ಬಂದು, ಏನು ಹೇಳಿದ್ರು? ತನ್ನ ಮಕ್ಕಳ ಫೀಸ್ ಕೇಳುವಾಗ ಇವನ ಗಮನ ಒಳಗೆ ಹೆಂಡತಿ ಹೇಳುವುದು ಕೇಳಲಿಲ್ಲ. ಅಮ್ಮ ಬಂದಿದ್ದಾರೆ, ಅಕ್ಕ ಬಂದಿದ್ದಾರೆ, ಏನು ಹೇಳಿದರು ಅಂತ ಹೇಳುವಾಗ ಹೆಂಡತಿ ಆದವಳು ಆಲೋಚನೆ ಮಾಡ್ತಾಳೆ, ಮನೆ ವಿಷಯದಲ್ಲಿ ಇವರ ಗಮನವಿಲ್ಲ, ಬೇರೆಯವರ ವಿಷಯದಲ್ಲಿ ಇವರ ಗಮನ ಇದೆ. ಅದಕ್ಕಾಗಿ ನನ್ನ ಪ್ರಿಯ ದೇವಜನರೇ, ಗಂಡಂದಿರಾದವ ಅವನು ಮದುವೆ ಆದ ಮೇಲೆ ತಂದೆ ತಾಯಿಯನ್ನು ಬಿಟ್ಟು ಅವನು ಇನ್ನೊಂದು ಕುಟುಂಬ ಆಗ್ತಾನೆ. ತಂದೆ ತಾಯಿಯನ್ನು ಮಾರ್ಗದಲ್ಲಿ ಯಾಕೆ ಅಲ್ಲ, ಅವರ ತಂದೆ ತಾಯಿಯೊಟ್ಟಿಗಿದ್ದರು. ನನ್ನ ತಾಯಿಯನ್ನು ಮದುವೆ ಆದಾಗ ಅವರೊಂದು ಬೇರೆ ಕುಟುಂಬ ಜೀವಿತವನ್ನು ಮಾಡಿದರು. ನಾನು ಮದುವೆ ಆದೆ, ಸ್ವಲ್ಪ ಸಮಯ ಒಟ್ಟಿಗೆ ಇದ್ದೆ. ನಾವು ಹೊರಗೆ ಬಂದು ನಮಗೆ ಮಕ್ಕಳಾಯಿತು. ನಾವು ನನ್ನ ತಮ್ಮ ಬೇರೆ ಬೇರೆ ಕುಟುಂಬವಾಗಿ ಜೀವಿಸ್ತಾ ಇದ್ದೇವೆ. ನಾವು ಒಟ್ಟಿಗೆ 4 ಮಂದಿ ಬೆಳೆದೆವು. 4 ಮಂದಿಗೆ ಮದುವೆ ಆಯಿತು, ಬೇರೆ ಬೇರೆ ಮನೆಗಳಿಗೆ ಹೋದೆವು, ನಮ್ಮ ಕುಟುಂಬ ಜೀವಿತವನ್ನು ಮಾಡ್ತಾ ಇದ್ದೇವೆ. ಇನ್ನು ಅಮ್ಮ ಬಂದು ಬೇಯಿಸಿಕೊಡುವುದಿಲ್ಲ, ಹೆಂಡತಿಯೇ ಬೇಯಿಸಿಕೊಡಬೇಕು. ನಮ್ಮನ್ನು ನಂಬಿ ಅವರು ಬಂದಿದ್ದಾರೆ, ದೇವರ ಮೇಲೆ ಭರವಸೆ ಉಂಟು.
ಹೆಂಡತಿಗೂ ಇಬ್ಬರು ಮಕ್ಕಳಿಗೂ ದೇವರು ಆಧಾರ ಮತ್ತು ನಾವು ಆಧಾರ. ಅವರಿಗೆ ಅವರ ವಿಷಯದಲ್ಲಿ ನಾವು ಗಮನ ಕೊಡಬೇಕು, ಮನೆಗೆ ಬೇಕಾದದನ್ನು ಮಾಡಬೇಕು. ಹೆಂಡತಿ ಕಷ್ಟಪಡುವ ಹಾಗೆ, ಅವಳ ಕೈಯಲ್ಲಿ ಹಣ ಖಾಲಿಯಾಗುವ ಹಾಗೆ, ಸಮಯಕ್ಕೆ ಹೆಂಡತಿಯನ್ನು ಪೋಷಿಸುವಂಥ, ಮಕ್ಕಳನ್ನು ಪೋಷಿಸುವಂಥ ಎಲ್ಲ ಜವಾಬ್ದಾರಿ ಗಂಡಂದು ಅದನ್ನು ಅವನು ಮಾಡಬೇಕು. ಅದಕ್ಕಾಗಿ ಪ್ರಿಯರೇ, ಗಮನ ಹರಿಸದೇ ಇರಬೇಡಿ. ಇನ್ನೂ ಸಹ ಹೇಳಲಿಕ್ಕೆ ಇದೆ. ನೆಕ್ಸ್ಟ್ ಹೇಗೆ ದುಷ್ಟನು ಕೆಟ್ಟ ಸುಳ್ಳುಗಳನ್ನು ಹೇಳಿ ಹೇಗೆ ಕುಟುಂಬದಲ್ಲಿ ಗಲಾಟೆ ಎಬ್ಬಿಸ್ತಾನೆ, ಅದನ್ನು ನೆಕ್ಸ್ಟ್ ನಾನು ಮಾತನಾಡ್ತೇನೆ. ಸೊ ಇವತ್ತಿಗೆ ನಾನು ನಂಬುತ್ತೇನೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು. ಹೆಂಡತಿಯರು ಹೇಗೆ ಗಂಡನ ಬಗ್ಗೆ ಕೆಟ್ಟದಾಗಿ ವರ್ತಿಸುವುದಲ್ಲ, ಅಥವಾ ಗಂಡನು ಹೆಂಡತಿಯ ವಿಷಯದಲ್ಲಿ ಕೆಟ್ಟದಾಗಿ ವರ್ತಿಸುವುದಲ್ಲ. ನಾವು ಮಾಡತಕ್ಕ ಚಿಕ್ಕ ವಿಷಯ, ಅಮ್ಮ ಮಾಡಿದಷ್ಟು ಒಳ್ಳೆ ಆಗಲಿಲ್ಲ ಅಂತ ಹೇಳಿದರೆ ಅಷ್ಟು ಕೋಪ ಮಾಡಬೇಕಾಗಿಲ್ಲ. ಗಂಡ ಬರ್ತಾನೆ, ನಿನ್ನದೇ ಗಂಡ, ಸಾಯಂಕಾಲ ನಿನ್ನ ಮನೆಗೆ ಬರಬೇಕು, ನಿನ್ನ ಹತ್ರನೇ ಬರಬೇಕು, ನಿನ್ನ ಹತ್ರನೇ ಮಾತಾಡಬೇಕು, ಮಾರ್ಕೆಟಿಗೆ ಹೋಗುವಾಗ ನಿನ್ನನ್ನೇ ಕರ್ಕೊಂಡು ಹೋಗಬೇಕು, ಬೇರೆಯವರನ್ನು ಕರ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಎನಿ ಟೈಮ್ ಯು ಕ್ಯಾನ್ ಸಿಟ್ ಆ್ಯಂಡ್ ಟಾಕ್. ನೀನು ಕೂತ್ಕೊಂಡು ಮಾತಾಡ್ಬೋದು. ಯಾಕೆ ಈ ರೀತಿಯಾಗಿ ಮಾತಾಡಬೇಡಿ, ಮಾತಾಡಿದ್ರಿ ಇನ್ನು ಮೇಲೆ ಹಾಗೆ ಮಾತಾಡಬೇಡಿ. ನಿಮ್ಮ ಅಮ್ಮನ ಹತ್ರ ಕೂತ್ಕೊಂಡು ತಿನ್ನಲಿಕ್ಕಲ್ಲ, ಇನ್ನು ನನ್ನೊಟ್ಟಿಗೆ ಕೂತ್ಕೊಂಡು ತಿನ್ನಲಿಕ್ಕೆ ಅಡ್ಜಸ್ಟ್ ಆಗಬೇಕು. ನಾನು ಕಲಿತೇನೆ, ನಿಮ್ಮ ಅಮ್ಮನಿಗಿಂತ ಒಳ್ಳೆ ಟೇಸ್ಟ್ ಮಾಡಲಿಕ್ಕೆ ದೇವರು ನನಗೆ ಶಕ್ತಿ ಕೊಡ್ತಾನೆ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಸಮಾಧಾನದಲ್ಲಿ ಇದನ್ನು ಬಗೆಹರಿಸಿರಿ. ದೇವರು ಒಳ್ಳೆಯವನು. ಬ್ಲೆಸ್ ಯು. ಈ ನಿಮ್ಮ ಎಲ್ಲ ಕುಟುಂಬಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಿದ್ದಾನೆ. ತಂದೆಯಾದ ದೇವರೇ, ಕುಟುಂಬ ಜೀವಿತದ ಬಗ್ಗೆ ಇನ್ನಷ್ಟು ವಿಚಾರಗಳು ನೀನು ನನ್ನ ಬಾಯಿಯಲ್ಲಿ ಮಾತನಾಡುವಂತೆ ಎಟರೆನ್ಸನ್ನು ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ. ಕೇಳಿದಂಥ ಮಾತುಗಳಲ್ಲಿ ಕರ್ತನೆ, ಜನರ ಜೀವಿತಗಳು ಬದಲಾಗಲಿ. ಗಂಡ ತನ್ನ ಹೆಂಡತಿಗೆ ಕೊಡತಕ್ಕದ್ದನ್ನು, ಹೆಂಡತಿ ತನ್ನ ಗಂಡನಿಗೆ ಕೊಡತಕ್ಕದ್ದನ್ನು, ಗಂಡ ಹೆಂಡತಿ ಒಟ್ಟಾಗಿ ಸೇರಿ ಮಕ್ಕಳಿಗೆ ಕೊಡತಕ್ಕದ್ದನ್ನು, ಮಕ್ಕಳು ತಂದೆ ತಾಯಿಗಳಿಗೆ ಕೊಡತಕ್ಕದ್ದನ್ನು ಎಲ್ಲವೂ ದೈವ ವಾಕ್ಯಾನುಸಾರವಾಗಿ, ನಿನ್ನ ವಾಕ್ಯಾನುಸಾರವಾಗಿ ತಪ್ಪದೆ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಯಾರು ಕೂಡ ಯಾವರ ಹೆಂಡತಿಯನ್ನು ಅವಮಾನ ಮಾಡದೆ, ಆಕೆ ತನ್ನ ದೇಹ, ನಾನು ಮತ್ತು ಆಕೆ ಒಂದೇ ದೇಹ ಎಂಬುದಾಗಿ ತಿಳುವಳಿಕೆ ಉಳ್ಳವರಾಗಿ ಆಕೆಯನ್ನು ಸನ್ಮಾನಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಗಂಡ ಹೆಂಡತಿಯರು ಕರ್ತನೆ ನಿನ್ನ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟು ಜೀವಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಪ್ರತಿಯೊಂದು ಕುಟುಂಬದಲ್ಲಿ ಎವ್ರಿಡೇ ಪ್ರಾರ್ಥನೆಯ ಗಂಟೆ ಮೊಳಗಲಿ, ಆರಾಧನೆಯ ಧ್ವನಿ ಕೇಳಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್.